ಹಳ್ಳೆ ಬರ್ದ ಆ ಶಕ್ತಿ ಮಗಳು ಕಟ್ಟಿಗೆ ಕುತ್ಕೊಂಡು ನಾನು ಬುಟ್ಟಿ ನೋಡ್ತಾಳು, ಬುಟ್ಟಾಗಿ ಹೂವನ್ನು ನೋಡ್ತಾಳು, ನಿಜ ರೇಟ್ ಗೋಡು ನೋಡ್ತಾಳು, ಒಂದ ತುಳಿಕೊಂಡು ಅದನ್ನು ಪರೀಕ್ಷೆ ಮಾಡಿ ರೋಜಾವು ಕನಕಾಂಬರಾವು ಮಲ್ಲಿಗೆ ಬೇಕೇಳ್ರಿ. ಆ ಶಿವನು ಕರಡಿದ್ದ ಒಳಗೆ ಬರ್ಲೆ 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 ये तो है तुझको
ಹೆಂಗ್ ಕಾಣಕತ್ತಿ ನಿನ್ ಗಂಡಿಗೆ? ಅದಕ್ಕೆ ಯಜಮಾನ್ರು ಹೇಳ್ತಾರ ಮೀಸ ಬರುವಾಗ ದೇಶ ಕಾಣಂಗಿಲ್ಲ ಅಂತೆ. ಅದೇನೋ ಬರಕ್ಕೆ ಏನಿಲ್ಲ ಕಾಣಂಗಿಲ್ಲ ಅಂತೆ. ನಿನಗಲ್ಲಿ ಎದುರು ಕಡಿಮೆ ಅಂತ ದೊಡ್ಡ ತಗೊಂಬಂದಿನಿ. ಹೆಂಗೈತಿ ಏನು ಹೂವಿನ ಹುಟ್ಟಿ ಅದು ಏನೇನಾಗೋಲ್ದಾಗ ಹೋಗ್ಲಿ ಬಿಡ. ನನಗೆ ಚೆನ್ನಾಗಿರೋ ಉದ್ದಾಗಿರೋ ಒಂದ್ 2 ಮೊಳ ಹೂ ಕೊಡ. ಮುಂದಿನ ಕೊಟ್ಟು ಹಿಂದಿನ ಕೊಟ್ಟು ಆಟ ಅಂದ್ಮೇಲೆ 2 ಮೊಳ ಯಾಕೆ ಚಂದಿನಿ? ಬುಟ್ಟಾಗಿರೋ ಹೂವೆಲ್ಲ ತಗೊಂಡ್ಬಿಡು, ಆದ್ರೆ ದುಡ್ಡು ಕೊಡಬೇಡ. ಆಮೇಲೆ ದುಡ್ಡಿಂದ ಎಲ್ಲ ಹೂ ನನಗ ಕೊಟ್ಟ. ಈ ನಿನ್ನ ಖಾಲಿ ಪುಟ್ಟಿ ತೆಗೆ ಮೇಲೆ ಡಬ್ ಹಾಕೊಂಡು ಪಿರಿ 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 ಹುಚ್ಚನಾಯ್ತಿರೋದಂಗ ತಿರುಗಬೇಕಂತ ಅಲ್ಲ ಚಾಂದಿನಿ, ನಿನ್ನ ಸಲುವಾಗಿ ಬೇಕಾದ್ದು ಮಾಡತ್ತೇವೆ ರಾಚಾಂದಿನಿ. ಅಲ್ಲ ಚಾಂದಿನಿ, ಕಟ್ಟಿಗೆ ಕುಂತ್ಕೊಂಡು ಸಣ್ಣ ಸಣ್ಣ ಹುಡ್ರ ಕಳಿಸ್ತಿಲ್ಲ ಹೋತಾರಾಗ ನೀ ಯಾವ ತರ ಆತೇನ? ನಮ್ಮಪ್ಪ ಅದನ್ನೆಲ್ಲ ಶೆಟ್ಟಿ, ಅವನ ಶೆಟ್ಟಿ ಬ್ಯಾನೆ ಬರ್ಲಿ ಬಾವ ನನ್ನ ಮಗ, ಅವನ ಸಲುವಾಗಿ ಬರುವುದಿಲ್ಲ. ಬರೆಯನ್ನ ಬಂತಂದ್ರೆ ಸಾಕು ಹಿಂದಿನ 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 ಬರ್ತಿರ್ತಾನ. ಅದಕ್ಕೆ ಅವನ ಸಲುವಾಗಿ ಬರುವುದಿಲ್ಲ. ನೋಡು ಮಾಮ, ನೀ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು ಹೂವ ಕೊಡ್ತೀಯ ಅಂದ ಮ್ಯಾಲ ನಾಳೆಯಿಂದ ಯಾವ ಹುಡುಗರಿಗೂ ಕಳ್ಸಂಗಿಲ್ಲ. ನಾನು ಬರ್ತೀನಿ ಹೂ ತಗೋಳಕ. ಅಟ್ಟುದು ಬೇಡ. ಹಂಗಾದ್ರೆ ಹೂವಂತೂ ಮುಡಿಸ್ತೀನಿ. ತಡಿ ತಡಿ, ಒಂದ್ ಪುಟ್ಟಿ ಹೂವು ಮುಡ್ಸ್ಕೊಂಡು ಆನಂದ ಮಾಡಿ ಅವಾಗ ಏನಲ್ಲ ಹೋಯ್ತು. ಹೂವು ತಗೋರಿ ಸಟ್ರೆ, ಹೂ ಬೇಕೇನ್ರಿ? ಹೂವ ಒಂದ್ 2 ಮೊಳ ಹೂವ ಹಿಡ್ಕೊಂಡು ಯಾರಾಗ ಹೊಂಟ್ರಿ 3 ವಾಸನಿಂದ ಬರ್ಲ ಅವನು ದುರ್ಗವ್ವ ಅಂತೀನಿ. ಒಣನುಂಗ್ರಿ ಮಾರೆ ಒಣನುಂಗ್ರಿ ಯಾರು ಎಲ್ಲಿ ಹೋಯೋ ಏನೋ ಕಡಿಯ ಎಲ್ಲಿ ಹೋಯ ಕಟ್ಟಿಯ ಮಗಳೇ ಚಂದವ. ಸ್ವಲ್ಪ ಗಟ್ಟಿಗೆ ಕೂಗ್ರಿ. ಈ ಡಿಜೆಗಳ ಸೌಂಡಿಗೆ ಇವ್ರು ಮಾತಾಡೋ ಮಾತಿಗೆ ನಿಮ್ಮ ಮಗಳ ಕಿವಿಯಲ್ಲಿ ಕೇಳಿಸ್ಬೇಕು. ಗಟ್ಟಿ ಕೂಗ್ರು, ಇನ್ನ ಸ್ವಲ್ಪ ಗಟ್ಟಿಗೆ ಕೂಗ್ರಿ. ಚಂದವ ಎಲ್ಲಿ ಬಾರ್ವೆ ನಿಂಗೆ ತಿಂದಿದ್ದೀನಿ ಕಾಯಿಲೆ ಹಾಕೊಂಡು ಚಲುವಾದ ಸೀತಾ ಬಾರ ಹುಡುಗ ಮಗನ ಮಾಡೋಣ ಎಲ್ಲಿ ಹೋದೆ ನಿಮ್ಮ ಮೌನ? ಇದಕ್ಕೆ ಒಯ್ದು BPS ಚೆಕ್ ಮಾಡಿದ್ರು. ನೋಡಿ ಈಗ ಶಡದೆ ಇದೇ ಚೆಕ್ ಮಾಡ್ತಾರೆ. ಯಪ್ಪ, ನಾನು ನಮ್ಮ ಗೆಳತಿ ಮನೆಗೆ ಹೋಗಿದ್ನೆ. ಈಗ ನಿನ್ನ ನೋಡಕ್ಕಂತ ಹಂಗ ಹೊಡ್ಕೊಂತ ನನ್ನ ನೋಡಕ್ಕಿತ್ತೆ ನೋಡಿ ನೋಡಿ ಸಾಕ. ನಿನ್ನ ನೋಡಕ ಒಂದು ಆಳತ್ತಿಲ್ಲ ನಮ್ ಬಾಳ ಬೆಲ್ಲ. ನೀವು ಯಾರು ಕೊಟ್ರ ಮಗಳ? ಅಪ್ಪ ನಿನ್ನೆ ಕೇಳ ನೀವು ಮಾವನೇ ಹೂವ ಯಾರು ಕೊಟ್ರು? ಇದ ನಮ್ ಗೆಳತಿ ಮಾದೇವಿ ಅದ ಅಲ್ಲ ಅಕ್ಕಿ ಕೊಟ್ರು. ನನ್ನ ಮುಂದೆ ಸುತ್ತ ಅವ್ನು ಕೊಟ್ಟಿರ್ತಾನ ಸುತ್ತ ಮಾಲೆ ಕೊಟ್ಟ ಮಾಲೆ ಮನೆ ನಿನ್ ಗೆಳತಿನ ತೋರ್ಸ ಮಾಲೆ ಮಾಲೆ ಕೊಟ್ಟ ನಿಮ್ಮ ಕೆಲ ಒಂದು ಕುಟ್ಟಿ ಒಂದು ಚತ್ರ ಬಿಡ ನನ್ನ ಮುಂದೆ ಕರೆ 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 ನಿಮ್ಮ ಮನೆಗೆ ರೊಕ್ಕ ಇಟ್ಟಿದ್ದಲ್ಲ, ಆ ರೊಕ್ಕ ತಗೊಂಡು ಗೋವಿಂದ ಮಾಮ ನಂತೆ ಅಪ್ಪು ನಿಮ್ಮ ಅವನ ಕೈ ಹಾಕೊಂಡೇವೆ ಎಲ್ಲ ಬಾಡಿ ಅಂತಲ್ಲ ಇಂಥ ತಾವು ಬದಲು ಹಸಿತಾಗ ತಗೊಂಡು ಅವಸಿತ ಗಮ ಗಮ ನೂತ ಆಗ್ತಾನೆ ನೀವು ಮಾಮನ ಅಪ್ಪ ಐತೀನಿ. ಬಾರಿ ಅವನ ವಾಸನೆ ಮಗಳ ಆದ್ರೆ ಇಂಥ ಹೂವನ್ನೇ ಸಾಕವನಿಗೆ ಮೈಸೂರು ಮನೆ ಹೂವು ತಕ್ಷಣ ಪಟ್ಟು ಬಿಡ ಅವನ ಹೂವ ಕೊಡ ಹೂವು ತಗೊಂಡಿಲ್ಲ ಹೂವು ನೀನು. ನಮ್ಮ ಅಪ್ಪ ತರ್ತಾನ ನೋಡಿ ಈಗ ಮೈಸೂರು ಮಲ್ಲಿಗೆ ಹೂವು ಹೆಂಗಿರ್ತ ನೋಡ. ನಮ್ಮ ಮಗಳ ಇಂಥ ಚಿಲ್ಲರ ಮಗ ಹತ್ರ ನಮ್ದೇನ ಮಾಡ್ತೈತವ ಮಗಳ ಮಗ ತಗೊಂಡು ನಿಮ್ಮ ತಗೊಂಡ ನಾಳೆ ಕೊರಡೆ
ಡಬ್ಬ ಹಾಕಿದ್ರೆ ಹೂವಿನ ಬೊಟ್ಟೆ ನಿನ್ನ ಮಗಳದಳ ಬಣ್ಣದ ಚಟ್ಟಿ ನಾಳೆ ಹಾಕ್ತೀನಿ ಅವಳ ಬೆಟ್ಟಿ ಬೆಟ್ಟೆ ನಿನಗ ಮೋಸ ಮಾಡಿ ನಿನ್ನ ಮಗಳಿಗೆ ಜೋಡಿಯಾಗಿ ಈ ಹೂವಿನ ಬುಟ್ಟಿ ಖಾಲಿ ಮಾಡಿ ನಿನ್ನ ಮಗಳನ್ನ ಇದ್ರ ಕುಂದ್ರಚಂಡು ಹೋಗಿಲ್ಲ ಅಂದ್ರ ನನ್ನ ಹೆಸರು ಮಾರುವ ಸೋಯ್ಮರೆ ಅಲ್ಲ. ಹರಿಯಾದ ಹುಡುಗರನ್ನ ನೋಡ್ಕೊಂತ ಅಡ್ಡಾಡ್ಬೇಕಂದ್ರ ನಮ್ಮಪ್ಪ ಅವನ ಶೆಟ್ಟಿಲಿ ಅವನು ಕುಣ್ಯಾಗ ಇಟ್ಕೊಂಡ್ಕೋತ ಬರ್ಲಿ ಬರೀ ನನಗೆ ಹಿಂದಿಂದ ಇದಿ ಬೆನ್ ಹತ್ತ ನಂಗೆ ಬೆನ್ ಹತ್ತನ್ರಿ ಇವ್ ನಾವು ಮಗ ಪಪ್ಪಿದೆ 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 ನನ್ನ ಕನಸ ಅಪಾರ್ಟ್ಮೆಂಟ್ ಪರಮೇಶ್ವರ ಟಮಾಟಿ ಕೆಂಪ ಕೆಂಪ ಯಾರಿ ಮೇಲೆ ಸಾದಿ ತುಡಿಗೆ ಏರಿಗಾಲಿಟ್ಟು ಬಾರನ ರೊಕ್ಕ ಅಂತ ಯಾಕ ಸಾಯ್ತಿ ರೊಕ್ಕಿ ತಗ್ಗಿ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕ ಅಂದ ಚಂದ ರಗೋಡ ಐತಿ ಸೋಯಿ ಮಾತಾ ಸುಮಾರೈ ಅಂದ ಚಂದ ಮನೆ ಐತಿ ಸೋಯಿ ಮಾತಾ ಸುಮಾರೈ ಹೋಗಿಲ್ಲ ಅಂತ ನನಗೆ ಬರ ಮಾಮನ ಪುರಿಯಟ್ಟ ಗಾಡಿ ಗಾಡಿ ಪಡ ತಂಡ ತಂಡ ಯೋಗ ಗೆಂಡಿ ಗೆಂಡಿ ಮಾಡತ್ತೆ ಬ್ಯಾಸನ್ನ ಹತ್ತೈತಿ ತಂಡಿ ಎಷ್ಟಾರ ಐತಿ ಒಳಗಟ್ಟಿ ನನ್ನ ಸದಿಯ ಬಾಯಾಗ ಇಡ್ತೀನಿ ಒಂಟಿ ಹತ್ತೈತಿ ತಂಡಿ ಬಾಯಾಗ ಇಡ್ತೀನಿ ತೋರಸ ತೋರ್ಸ ತಂಗಂಗ ತೋರ್ಸ ಮುಲ್ಲಿನ ಮೋನ ಮಗಳ ಎಲ್ಲೈತೆ ನಿನ್ನ ಲೈಸೆನ್ಸ ಎಲ್ಲೈತೆ ನಿನ್ನ ಲೈಸೆನ್ಸ ಏನ್ ವಿಚಾರ ಮಾಡಕತ್ತೀಯಲ್ಲ ಅವ್ರಿಗೆ ಬರ್ರಿ ಡ್ರೈವರ್ ಸಾಹೇಬ್ರ ಬರ್ರಿ ನಿಮ್ಮದ ವಿಚಾರ ಮಾಡ್ಕೊಂತ ನಿಂತಿದ್ದೆ ನಮ್ಮದೇನೇ ವಿಚಾರ ಮಾಡಕತ್ತೀಯ ಅವ್ರಿಗೆ ಏನಿಲ್ಲ ನಮ್ಮಂತ ಹರಿಯಾದ ಹುಡುಗಿಯರು ಎಲ್ಲಿ ನಿಂತಿರ್ತಾರಲ್ಲ ಬಂದು ಎಬ್ಸ್ಕೊಂಡು ನಿಂದಿರ್ತಿಲ್ಲ ಅಲ್ಲ ಬಂದ ತರಬ ನಿಂತು ಬಿಡ್ತಿರಲ್ಲ ಅದು ಹೆಂಗ ಅಂದ್ರೆ ವಿಚಾರ ಮಾಡಾಕತ್ತಿದ್ದೆ ಕಂದ
ಕಂಡ ಹುಡುಗಿಯರತ್ರ ಹೋಗಿ ನಾ ಏನು ಹುಚ್ಚನ್ಕಂಡೇನು ಕಾರ್ ಗಾಡ ಕುಂತ್ಕೊಂಡು ನೋಡಿದ್ನ್ಯಾ ಚಾಂದಿನಿ ಬಗಲ ಉಪೇಂದ್ರ ಇಲ್ಲಲ್ಲ ಅಂತ ವಿಚಾರ ಮಾಡಿ ಕಾರ್ ಗಾಡ ಅಲ್ಲಿ ನಿಲ್ಲಿಸಿ ನಿನ್ನ ಹತ್ರ ಓಡೋಡೇ ಬಂದ್ರೆ ಚಾಂದಿನಿ. ಹಂಗಾದ್ರ ಇವತ್ತಿನ ಹಿಡ್ಕೊಂಡು ನಾನ್ ನಿನ್ನ ಉಪೇಂದ್ರ ಅಂತ ಕರೀಲ. ಕರೆ ಹುಡುಗಿ ಕರೆ ನಿನ್ನ ಮನ್ಸಿಗೆ ಯಾವ್ದು ಬರ್ತೇ ಅದ್ರೆ ಕರೆ. ಅಯ್ಯ ಉಪೇಂದ್ರ ಮಾಡ್ ನೋಡ್ರಿ ಅವನ ಕಾಶಿನತ್ತ ಮಾಡಾಗೈತಿ HP ಪೆಟ್ರೋಲ್ ಪಂಪ್ ಆಗ್ಯಾನ ನೀನ ಅಷ್ಟು ಸಲ ತಿಳ್ಕೊಂಬಾರಿ ಅವ್ರಿಗೆ ಈ ಡ್ರೈವರ್ ಗೋಪಾಲ್ ಅಂತ ಏನಂತೇಳಿ ಮುಂಬೈ ಮದ್ರಾಸ್ ಕೋಲ್ಕತ್ತಾ ಅಲ್ಲಿವರೆಗೆ ಅಡ್ಡಿಸ್ತೀನಿ ಅಷ್ಟೇ ರಾಜಸ್ಥಾನ್ ಮಹಾರಾಷ್ಟ್ರ ಅಲ್ಲಿವರೆಗೆ ಅಡ್ಸಿನಿ ಹಂಗ ಹಿಂಗ ಅಂದೆ ಕಾರ್ ಗಾಡಿ ಹಾಕೊಂಡೆ ಮಹಾರಾಷ್ಟ್ರದೊಳಗೆ ಅಜಂತಾಗ ಹೇಗೆ ಇಟ್ಟು ಬರ್ತೀನಿ ನೋಡ. ಅಲ್ಲ ಗೋಪಿ ಮಾಮ ನನಗೂ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡೆನ. ಏನೋ ನಮ್ಮ ಅಪ್ಪನ ಮೇಲೆ ಸ್ವಲ್ಪ ಬಾಳ ಅವಾಗಲೇ ಸಿಟ್ಟಿತ್ತ ಅದ ಸಿಟ್ಟು ನಿನ್ನ ಮೇಲೆ ತಕೊಂಡ್ಬಿಟ್ಟೆ. ನಾ ನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಿಲ್ಲ. ಹೌದಾ ಮಾರ್ಯ ಹೋಗಿ ನಿನ್ನ ಕೋಯಿಲ ಕಂಠದಿಂದ ಹಂಗಾದ್ರೆ ಮತ್ತೆ ಆ ಕಡೆಗೆ ಹೊರಟ್ನಾಗ ಏನು ಕಂಡ್ರೆ ಏನು ಕಂಠ ಬಾ 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 ಇದೇ ಖುಷಿಗಾಗಿ ಹೊಸ ಹೊಸ ಪಿಕ್ಚರ್ ಬಿದ್ದಿದೆ ನೋಡ್ಕೊಂಬಂದೋಣ ಬಾ. ಅಲ್ಲ ಹೋಗುವಾಗ ನಮ್ಮ ಅಪ್ಪ ಏನಾರು ನೋಡಿದ್ರ ನನ್ನ ಕಾರ್ ಗಾಡಿ ಐತಿ ಚಂದಿನಿ ಯಾಕೆ ಚಿಂತೆ ಮಾಡ್ತಿ ನೀವು ಮಾಡ್ಕೊಂಡು ಹೋಗ್ಬಿಡ್ತೀನಿ ಕರೆಕ್ಟ್ ಟೈಮ್ ಗೋಡ್ ಮನೆಗೆ ಆದ್ರೆ ಭಾರಿ ಚಂದ್ರೆ. ಬಾ 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 ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳಲು ಯಾವನಿದ್ದಾನೆ ಈ ಊರಲ್ಲಿ? ಮೂಡ BA ಪದವಿ ಮುಗಿಸಲು ನನ್ನ ಹತ್ತಿರ 5,000 ಸಾಲ ಮಾಡಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಲಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಿರುವ ಬಡಪ ಶಶಾಂಕ್ 5 ಪೈಸಕ್ಕೆ ಗತಿ ಇಲ್ಲದೆ ಬಳಲಿತ್ತಿರುವೆ. ನಿನಗೆಲ್ಲಿಂದ ಬರಬೇಕು 5,000? ನಾನು ಹೇಳಿದ ಆ ಶಶಾಂಕ್ ನನ್ನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳಿಸಲೇಬೇಕು. ಆಗ ಬಡವನ ತಂಗಿಯನ್ನು ನನ್ನ ಬಾಹು ಬಂಧನದಲ್ಲಿ ಸಿಗದಪ್ಪಲೇಬೇಕು. ಅದೇ ಶಿವಕಾಂತ ಗೌಡನ ಆಟ. ಅಂದಂತೆ ನಮ್ಮ ಫ್ಯಾಕ್ಟರಿಗೆ ಬೇಕಾಗಿರುವ ಕಳ್ಳಮಾಲಿನ ಸಂಬಂಧ ವಿಕ್ರಮ್ ಕಲಕತ್ತಾಗೆ ಹೋಗಿದ್ದಾನೆ ನನ್ನ ಬಲಗೈ ಬಂಟನಾಗಿ. ಅಷ್ಟೇ ಅಲ್ಲ, ಸ್ವಂತ ಮಗ
ವಿಕ್ರಾಂತನಿಗೆ ಈ ಮನೆಯಲ್ಲಿ ಅವನಿಗೆ ಮನ ಬಂದಂತೆ ಕುಡಿಯಲಿಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು. ನಮಸ್ಕಾರ ಗೌಡ್ರಿ. ನಮಸ್ಕಾರ ಇನ್ಸ್ಪೆಕ್ಟರ್. ಯಾವುದೋ ವಿಚಾರದಲ್ಲಿದ್ದೀರಾ? ಮತ್ತೇನಾದರೂ ಕೆಲಸ ಆಗಬೇಕಾದರೆ ಹೇಳಿ ಬರ್ರಿ. ನಾನು ಈ ಕಾಗಿ ತೊಟ್ಟಿದ್ದೆ ನಿಮಗೋಸ್ಕರ. ಅದು ನಿಮ್ಮಿಂದ ಅಂದ ಮೇಲೆ ನಿಮಗೆ ಮತ್ಯಾವ ಚಿಂತೆ? ಸೂರ್ಯಕಾಂತ್, ಚಿಂತೆ ಎಂಬ ಚಿಂತೆ ನನ್ನ ತಂದೆಯ ಪಾರ್ಥಿವ ಶರೀರದೊಡನೆ ಸಿರಿತನದ ಸಾಗರದಲ್ಲಿ ಅಂದದ ಅರಮನೆ ಕಟ್ಟಿಸಿ ಶೃಂಗಾರದ ಸಿಂಹಾಸನ ಮೇಲೆ ಬಂಗಾರದ ಬಾಗಿಲೊಳಗ ರಕ್ತದ ಮಂಚದ ಮೇಲೆ ಯಾರಿ ಎಂಬ ಸೂಳೆರ ಮೇಲೆ ಬಿಟ್ಟು ಸರಿಯು ಈ ಸರ್ದಾರನಿಗೆ ಹಿಂದೆ ಸೂರ್ಯಕಾಂತ್, ನಿನ್ನಿಂದ ನನಗೇನಾದರೂ ಕೆಲಸ ಆಗಬೇಕಿದ್ದರೆ ನಾನೇ ಕರೆಸಿಕೊಳ್ತೀನಿ. ನಿನಗೇನಾದರೂ ಕೆಲಸ ಬಿದ್ದರೆ ನಿನಗೂ ನನ್ನ ಕೆಲಸ ಎಲ್ಲ ಮುಗಿಸಿಯೇ ಇಲ್ಲಿಗೆ ಬಂದ. ಅದು ಇರಲಿ, ಎಲ್ಲಿ ವಿಕ್ರಾಂತ್ ಕಾಣುತ್ತಿಲ್ಲ? ಅವನು ಬೆಂಗಳೂರಿನಲ್ಲಿರೋ ಫ್ಯಾಕ್ಟರಿ ಸಾಮಾನು ಖರೀದಿಗಾಗಿ ಅವನು ಇಲ್ಲದೆ ನನಗೇನೋ ಕಳೆದುಕೊಂಡಂತ ಇದೆ ಸೂರ್ಯಕಾಂತ್. ಅಷ್ಟೊಂದು ಭಾರವಾಗಿದೆಯೇ ಅವನ ನಿಷ್ಠೆ? ಸೂರ್ಯಕಾಂತ್, ನಿಶ್ಚಯಿಂದ ಕೆಲಸ ಮಾಡುವ ಅವನೆಂದು ನೀನು ತಿಳಿದಿರಬಹುದು. ಅವನು ನಿನ್ನ ತಪ್ಪು ಕಲ್ಪನೆ. ವಿಕ್ರಾಂತ್ ನನ್ನ ಮಗ ಅಥವಾ ನನ್ನ ತಮ್ಮನ ಸಮಾನ. ಒಟ್ಟಿನಲ್ಲಿ ಹೇಳಬೇಕಾದರೆ ವಿಕ್ರಾಂತನು ಈ ಮನೆಯಲ್ಲಿ ಅರ್ಧಕ್ಕೂ ಮೀಸಲಾಗಿದೆ. ಏಕೆಂದ್ರೆ ಅವನು ನನ್ನ ಬಲಗೈ ಬಂಟ. ಅಷ್ಟೇಕೆ ವಿಕ್ರಾಂತ್ ನನ್ನ ಆಯ್ದ. ಅಂದರೆ ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯ್ದ, ಮತ್ತೆ ನಾನು ಹೀಗ್ಯಾಕೆ ಮನಸ್ಸು ಮುನಿಸಿಕೊಳ್ಳದೆ ಸೂರ್ಯಕಾಂತ್? ನೀನೇನು ಹೊರಗಿನೂ ನೀನೇ ಹಿಂಗ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರಿಗೆ ಹೀಗೆ ತಿಳಿದರೆ? ಸೂರ್ಯಕಾಂತ್, ನಿನ್ನ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯವಿಲ್ಲ. ನಿನ್ನಿಂದಲೇ ನಮ್ಮ ಕಾರ್ಯಗಳು ಯಶಸ್ವಿಯಾಗುವುದು. ಸುಮ್ಮನೆ ತಮಾಷೆಂದು ಬಿಡಿಗೋರೆ. ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲವೇ? ವೆರಿ ಗುಡ್ ಸೂರ್ಯಕಾಂತ್. ಏನಾದರೂ ಬೋರ್ಡ್? ಎಸ್. ಶೆಟ್ಟಿ, ಲೇ ಶೆಟ್ಟಿ, ಒಳಗಡೆ ಫಾರಿನ್ ಸರ್ಕಿಗೆ ತೆಗೆದುಕೊಂಡು ಬರ್ಲಿ. ಆದ್ರಿ ಅಪ್ಪ. ಸೂರ್ಯಕಾಂತ್, ಕಮಾನ್, ಎಂಜಾಯ್ ಮಾಡೋಣ. ಎಲ್ಲೋ ಮಗನ ಶೆಟ್ಟಿ, ಅವನ ಗೋಪಾಲ್ ಎಲ್ಲಿದ್ರೆ ಕರ್ಕೊಂಡು ಬರ್ಲಿ.
ಗೋಪಿ ಅಂತ ದೊಡ್ಡ ಏನು ಏ ಗೋಪಿ ಹಿಂಗೆ ಐಟಿ ಬೆಳಿತಿರೋ ನಾನು ಹೇಳ್ದಂಗ ಕೇಳ್ತಿರೋ ನೀವ್ ಹೇಳ್ದಂಗೆ ಕೇಳಕ್ಕೆ ನಾವು ಬಿಡೋದ್ರ ಬಿಡ್ರಿ ಗೌಡ್ರೆ ಇದೇ ಖುಷಿಯಲ್ಲಿ ಅರ್ಥವಾಯ್ತು ಲೇಸಟಿ ಒಳಗಡೆ ದುರ್ಗಿದ್ಲಲ್ಲ ಆಗಳೇನಲ್ಲಿ ಆಕೆ ಮಾಮೂಲಿ ಕೊಟ್ಟಿರ್ರಿ ಮಾಮೂಲಿನ ಆಮೇಲೆ ಕೊಟ್ರೆ ಅವಳನ್ನು ಮೊದಲು ಈ ಇನ್ಸ್ಪೆಕ್ಟರ್ಗೆ ಭೇಟಿ ಮಾಡು ಬರೀ ಶಿವ ಬೆಟ್ಟ ಹಚ್ಚಾಕೆ ಎಲ್ಲ ಮುಗಿಸ್ಕೊಂಡೆ ಕರ್ಕೊಂಡು ಬರ್ತೀನಿ ಬರೀ ಶಕೆ ಮಾರು ಫಸ್ಟ್ ಕ್ಲಾಸ್ ಇರಬೇಕು. ಕೇಳಿದ್ರೇನ್ರಿ ನೀವು ಅದನ್ನು ಹೆಂಗ ಒಂದು ಸಲ ನೋಡಿದ್ರೆ ಕಣ್ಣಿಗೆ ಮೋಚಿ ಬಂದ್ರೆ ಹೌದನ್ರಿ ಹೆಂಗ ನೋಡಿ ನಮ್ಗೆ ಮುಟ್ಟಿದ್ರೆ ಅಂತ ಶಿವಾಯ ನಮ್ಮ ಅಂದ ನಿಮಗೆ ಬಿಟ್ಟಿದ್ದು ಆಕೆ ಬಿಟ್ಟಿದ್ದು ಒಟ್ಟಿಗೆ ಹೇಳ್ಬೇಕಾದ್ರೆ ಬೆಣ್ಣೆ ರಪ್ಪ ಬೆಣ್ಣಿದ್ದಂಗ್ರಿ ಯಪ್ಪ ಬೆಣ್ಣೆ ಹಾಗಾದ್ರೆ ನಡೆ ಹೋಗೋಣ. ಬರೀ ಶಿವ ನಮಸ್ಕಾರ ಶಿವಕಾಂತ ಗೌಡನಿಗೆ. ಓ ರವಿರಾಜ ಬರಬೇಕು ಬರಬೇಕು ನಿಮ್ಮಂಥವರಿಗೆ ಸದಾ ಕಾಲ ತೆರೆದಿರುತ್ತದೆ ನಿಮ್ಮ ಮನೆಯ ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ ನೀರಿಲ್ಲದ ಬಾಯಿ ಹಾರಂತೆ ಹಾಗೆ ನಿನ್ನ ಸ್ಥಿತಿ ಇರಬಹುದು. ನೀನು ಕೇಳಿದಷ್ಟು ಸಾಲ ಕೊಡುವೆ, ಎಷ್ಟು ಬೇಕು ಕೇಳು, ಕೇಳಿದಷ್ಟು ಕೊಡಲು ಸದಾ ಸಿದ್ಧ ಈ ಶಿವಕಾಂತ ಗೌಡ. ಸಾಲ ಕೇಳಲು ಬಂದಿಲ್ಲ ಸೌಕಾರೆ, ಸಾಲ ತೀರಿಸಲು ಬಂದಿದ್ದೇನೆ. ನಿಮ್ಮ ಮನೆಗೆ ಬರೋರೆಲ್ಲರೂ ಸಾಲ ಕೇಳೋದಕ್ಕಾಗಿ ಅಂತ ನೀವು ಭಾವಿಸಿರೋದು ನಿಮ್ಮ ಮೂರ್ಖತನ. ಸಾಲವನ್ನು ಸರಾಯಿಯಂತೆ ಸೂರಿನಾಡಿ ಸಿಕ್ಕ ಸಿಕ್ಕ ಸೂಳೆಯರ ಸೆರೆಗಳದ ಸೌಕಾರ ಈ ಶಿವಕಾಂತಗೌಡ ಅಂದ ಮೇಲೆ ನನ್ನ ಮನೆಗೆ ಬರುವರೆಲ್ಲರೂ ಭಿಕ್ಷೆ ತಿಂದು ಭಾವಿಸರಲ್ಲಿ ತಪ್ಪೇನಿದೆ? ಶ್ರೀಮಂತರ ಸಂಖ್ಯೆಯಲ್ಲಿ ಸಿಕ್ಕ ಸಿಕ್ಕಂತೆ ಮಾತನಾಡಿದರೆ ವಿಷಯ ಗಂಭೀರವಾಗಿರುತ್ತದೆ. ಸರ್ಕಾರವನ್ನು ನಡೆಸಿ ಸಮಾಜವನ್ನು ಎದುರಿಸಿದ ಈ ಶ್ರೀಮಂತ ಶಿವಕಾಂತಗೌಡ ಎತ್ತರ ಹಾಗಿರಲಿ, ನೀನು ಸಾಲ ತೀರಿಸಲೆಂದು ಬಂದಿರಲಿಲ್ಲ. ನೀನು ನನ್ನ ಹತ್ತಿರ ವ್ಯಾಪಾರವನ್ನು ಇಟ್ಟುಕೊಂಡು ನನ್ನ ಮೇಲೆ ನೀನು ತೀರಿಸೋದಾದರೂ ಯಾವ ಸಾಲ? ನಾನು ತೀರಿಸಲು ಬಂದಿದ್ದು ನನ್ನ ಸಾಲ ಅಲ್ಲ, ನನ್ನ ಸ್ನೇಹಿತನ ಸಾಲ. ಅಂದರೆ ಓಹೋ ಶಶಾಂಕನ ಸಾಲ. ವೆರಿ ಗುಡ್. ಹೆಚ್ಚಾಗಬೇಕಾಯ್ತು ನಿಮ್ಮ ಸ್ನೇಹ ಬಂದ. ಹಾಗಿರಲಿ, ಅವನು ತನ್ನ ತಂಗಿಯನ್ನು ನನ್ನ ಮನೆಗೆ ಕೆಲಸಕ್ಕೆ ಕಳಿಸುವೆನೆಂದು ಹೇಳಿರುವನಲ್ಲ. ಸಿಕ್ಕ ಸಿಕ್ಕಂತೆ ಮಾತಾಡಿದರೆ ವಿಷಯ ಗಂಭೀರವಾಗಿರುತ್ತದೆ. ದುಡಿದಿವೆ ದುಡ್ಡಿನ ತಾಯಿ ಎಂದು ದುಡಿಮೆ ತಿಂದ ಜೀವನ ಸಾಗಿಸಿದ ರೈತರು ನಾವು. ಆದರೆ ನಿನ್ನಂತ ಜೀವನ ಸಾಗಿದ ರೈತರು ಅಲ್ಲ. ಶ್ರೀಕಾಂತ ಗೌಡ, ನೀನು ಕೊಟ್ಟ ಸಾಲ ಕೇವಲ 5,000. ಆ ಶಶಾಂಕ ನನಗೆ ಕೊಡಬೇಕಾದ 5,000 ನನಗೆ ಬಚ್ಚ 15,000 ಸಾಲ ತೀರಿಸಲು ಬಂದ ಬಾಲಸೂರ ಕರ್ಣನಂತ. ಏ ಗೌಡ, ನೀನು ಶಶಾಂಕನ ಕೊಟ್ಟಿದ್ದು ಕೇವಲ 5,000. ಅಸಲು ಬೇಕೆ ಸೇರಿಸಿ 15,000. ಅದೇ ಬಚ್ಚ ಅವನು ಮಾಡಿರೋ ಈ ಪ್ರೊಮಿಷನ್ ನೋಟು ಈಗ ಏನ್ ಹೇಳ್ತಿದೆ ಭಿಕಾರಿ? ಸಾಲ ಕೊಟ್ಟು ಸುಳ್ಳು ಸೈನ್ ಮಾಡಿಸಿಕೊಂಡು ಕೈಯ ಬಡ್ಡಿ ಮಾಡಿದ್ರು. ನಾನು ಯಾರು ಬಿಟ್ಟರೆ
ಬಂದಿದೆಯಾ ಬಡವ? ಮೇಲಾಗಿ ಮತ್ತೆ ಹಣದ ಹಾಕುವಷ್ಟು ಧೈರ್ಯ ಬಂದಿದ್ದೇನೆ ನಿನಗೆ. ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡೋದನ್ನು ಕಟ್ಕೋ. ಮರ್ಯಾದೆ ಅದು ನಿನ್ನಂತ ಬಂಡನಿಗೆ ಮರ್ಯಾದೆ. ಹುಟ್ಟಿದೆ ಎಂದು ದೊಡ್ಡವನಂತ ಹೇಳಿಕೊಳ್ಳುವ ದೊಡ್ಡ ಸಾವುಕಾರ ನೀನಲ್ಲ. ದೊಡ್ಡವನು ತಿನ್ನುವ ತುತ್ತನ್ನು ಹಂಚಿಕೊಳ್ಳುವವನೇ ದೊಡ್ಡವನು. ಕಷ್ಟ ಬಂದಾಗ ಕರೆಗೆ ತೋರಿ ಕಣ್ಣೀರು ಹಾಕಿಕೊಳ್ಳುವವನೇ ದೊಡ್ಡವನು. ಅರ್ಥೈಸಿಕೊಂಡು ಶ್ರೀಕೈಗಳನ್ನು ಹಂಚಿಕೊಳ್ಳುವವನೇ ದೊಡ್ಡವನು. ದುಡ್ಡಿನ ತಾಯಿ ಎಂದು ದುಡಿಮೆಯಿಂದ ಜೀವನ ಸಾಗಿಸಿದ ರೈತರು ನಾವು. ಆದರೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ರೈತರ ಹಣವನ್ನು ಹೆಚ್ಚಾಗಿ ಬಡವರನ್ನೇ ಹೀಯಾಳಿಸಿ ಆರಾಮಿಯ ದುಡ್ಡಿನಿಂದ ಮೇಲಿದ್ದಿರುವ ನೀನೊಬ್ಬ ಆರಾಮಗಾರ. ಇದೇನು ಗೋಡೆ ಗಂಭೀರವಾಗಿ ನಡೆಯುತ್ತಿರುವ ವಾಗ್ವಾದ. ಇದೆಲ್ಲ ಹಾಗೆ ಇದ್ದಂತೆ. ಇದರ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ. ಕಲ್ಕತ್ತಾದಿಂದ ನೀನು ತುಂಬಾ ಸುಸ್ತಾಗಿ ಬಂದಿರ್ತೀಯ. ಒಳಗಡೆ ಹೋಗಿ ರೆಸ್ಟ್ ತಗೊಳ್ಕೋ. ಹಾಕ್ಕೊಡ್ರೆ ನೀವು ಹೇಳಿದಂತೆ ಆಗಲ್ಲ. ನಿನ್ನ ಹಣ ಗೌಡ್ರೆ, ನೀವು ನಿಜವಾಗ್ಲಿ ನೀವು ಶೆಟ್ಟಿನ ಪಡಿಬೇಕಾದ್ರೆ ಪುಣ್ಯ ಮಾಡಿರಬೇಕು. ನನಗೆ ಸ್ವರ್ಗ ತೋರಿಸ್ಬಿಟ್ಟು ಈ ಶೆಟ್ಟಿ ಅವರ ದುರಿಯಲ್ಲ ಗೌಡ್ರೆ ಹಚ್ಚರೆ. ಓಹೋ ಹಣ. ಈ ಶೆಟ್ಟಿ ಮಾತು ಕೊಟ್ಟ ಮೇಲೆ ಮುಗೀತು. ಇಲ್ಲ ಗೌಡ್ರೆ, ಈ ಹವ್ಯಕಿ ಯಾರು? ಹಣ ಅಂದರೆ ಹಾಳಿ ಅಂತ ತಿಳಿದ್ದಾನೆ ಈ ನನ್ನ ಮಗ. ನನಗೆ ಬೀಗಲು ಮಾತನಾಡುವ ಮಗನ, ನನಗೆ ನಾನು ಬೀಗಲು ಮಾತನಾಡುವ ಮುಖ್ಯ. ನೀನು ಯಾರು? ನಿಮ್ಮ ಪಾಯ ಓಲೆ ಅಲ್ಲಿ ಅವಲಿ ಸತ್ತ ಮತ್ತು ಹತ್ತಾರಿಯಲ್ಲಿ ಎಲ್ಲ ಗೊಂಡು ಆಗಿ ನಮ್ಮ ಪುಣ್ಯಗೋಡಿ ಇರುವಾಗ ನೀವು ಯಾವ ಇವನು ಯಾರು? ಅವನು ಈ ಸಿಸಾಂತನ ಸಾಲ ತೀರಿಸಲು ಬಂದ ದಾನಸೂರ ಕರ್ಣ ಅಂತ. ಅವನ ಸ್ನೇಹಿತ ರವಿರಾಜ. ಓಹೋ, ನೀನಾ ಬಡವರ ಬಂದು ಅಷ್ಟೇ ಅಲ್ಲ ಕಣೋ, ನಿಮ್ಮಂತ ಸುಧಾರಣೆಯ ಯಮನಾಗಿ ಬಂದಿರುವ ಧರ್ಮಸಿಂಹ. ಧರ್ಮದ ಸಿಂಧು. ಇದು ಧರ್ಮದ ಬೀಡಲ್ಲ, ಧರ್ಮದ ಕಾಡು. ಧರ್ಮದ ಮುಜೆ ನಿಮ್ಮಂತ ಶತ್ರುಗಳನ್ನು ಕರೆಯುತ್ತಿರುವಂತಾಗಿದೆ ಈ ಹಳ್ಳಿಯ ಮುಜೆ. ಸೋಡಿ ಮುಜೆಯನ್ನು ಬರುತ್ತಂದರೆ ಭಯ ಆಗಿವೆ. ಯಾವನ ಕೈಯಲ್ಲಿ ಸುಮ್ಮನೆ ಸಾಲ ಹೊಡೆದು ಹೋಗು. ನಿನಗೆ ಸಾಲ ತೀರಿಸೋದಾಗದಿಲ್ಲ. ಹೋಗಿ ಶಶಾಂಕನ ಹೋಗಿ ಅವರ ತಂಗಿಯನ್ನು ಗೌರವ ಮನೆಗೆ ಕರೆಸು ಎಂದು ಸರ್ಕಾರ ಕೊಡುವ ಸಂಬಳಕ್ಕೆ ನಿಯತಾಗಿ ದುಡ್ಡುಕೊಂಡ್ರೆ ಅಂತವರ ಬಿಟ್ಟು ಇಂಥ ಏಜಿ ಕೊಡುವಂತ ನಾಯಿ ಆಗ್ಬಿಟ್ಟಿಯಲ್ಲ. ನಾಚಿ ಆಗಬೇಕು ನಿನ್ನ ಜನ್ಮಕ್ಕೆ. ಹತ್ತು ಏಜಿ ಕೂಡ ಮಗ ಹುಡುಗ ಮತ್ತಿನಲ್ಲಿ ಮನೆಯನ್ನು ಮರೆತು ಗೌಡನ ಕಾಲಿಯ ನಾಯಿ ಆಗ್ಬಿಟ್ಟಿಯಲ್ಲ. ಮನೆಗೆ ಹೋಗಿ ನೋಡು, ನಿನ್ನ ಹೆಂಡತಿ ಮತ್ತೊಬ್ಬನಿಗೆ ಬರೆಯುತ್ತಾಳೆ. ಕತ್ತಿಕೊಂಡ ಹೆಂಡತಿಯ ಸುಖ ಕೊಡಲಾಗದ ಅಷ್ಟಲ್ಲ ಮತ್ತೊಬ್ಬ ಹೆಣ್ಣಿನ ಬಯಸುವ ಬಣ್ಣ. ಈಗ ನೋಡು, ಇಂಥ ಏಜಿ ಕೆಲಸ ಬಿಟ್ಟು ಕತ್ತಿಕೊಂಡ ಹೆಂಡತಿಯ ಗಂಡನಾಗಿ ಬರ.
ಭೈರಪ್ಪ ಹುಟ್ಟಿದ್ದು ಇಂಥ ಹಳ್ಳಿಯಲ್ಲಿ. ನಿಮ್ಮಂತ ಕುಕಲಿಗೆ ಯಮನಾಗಿ ಬಂದಿರುವ ಈ ರವಿರಾಜ್ ಹುಟ್ಟಿದ್ದು ಇದೇ ಸಂತೆ ಕೂಳೂರು ಹಳ್ಳಿಯಲ್ಲಿ. ಹಾನಕ್ಕೆ ಹುಟ್ಟಿದ ಸುರಮಗನ ಗೌಡ ನಿಮಗೆ ಮುಗಿತು ನಮ್ಮ ಇಬ್ಬರ ವ್ಯವಹಾರ. ಮತ್ತೇನಾದರೂ ನಮ್ಮ ಮೇಲೆ ಆರೋಪ ಬಂದರೆ ಆರಂಭವಾಯ್ತಂದು ತಿಳಿದುಕೋ, ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಲೇ ಗೌಡ, ಬರುತ್ತೀನಿ. ಹೋಗು ಬಡಪ, ಹೋಗು. ನಿನ್ನಂತ ಚುಲ್ಲ ಕಬರಿ ಎದುರು ಏನಿಲ್ಲ. ಗೌಡ್ರೆ, ಗಾಯ ಬಂದಂತ ಬೋಳಿ ನಮ್ಮ ಮರಾಠಿಯನ್ನು ಗಾಯ ದೂರಬಿಟ್ಟ. ಭಯಪಡಿಬೇಡಿ ಸೂರ್ಯಕಾಂತ್, ಭಯಪಡಿಬೇಡಿ. ಈ ಸ್ವಕಾಂತ್ ಗೌಡ ಮನಸ್ಸು ಮಾಡಿದರೆ ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲ. ಮುಂದೆ ಉಪಾಯ ಹುಡುಕಲೇಬೇಕು. ಇಲ್ಲ ಇದ್ದರೆ ನಮ್ಮ ಹಾಡ ಬಯಲಾಟ ಮಾಡಿ ಮಾನವನ್ನು ಹರಾಜು ಹಾಕಿ ಸಾಲ ಮಾಡುತ್ತಾನೆ ಇವನು. ಅದನ್ನು ಮುಂದಿನ ಅಂಕದಲ್ಲಿ ಅರಚು ನೋಡು ಈ ಶಿವಕಾಂತ ಗೌಡನ ಚಾಣಕ್ಷತನವನ್ನು. ಹಾಗಾದರೆ ಮುಂದಿನ ಉಪಾಯ ಕಾದು ಕುಳಿತುಕೊಳ್ಳೆ. ಗುಡ್ ಬಾಯ್. ಸವಾಲ ಹಾಕಿ ಕೆದರಿ ಕದನ ಕಾಯಲು ಸಿದ್ಧವಾಗಿದೆ ಈ ಹಳ್ಳಿಯ ಸೌಂದರ್ಯದ ಸೊಬಗನ್ನು ಹೊತ್ತಿರುವ ನಿನ್ನ ಸಹೋದರಿ ಸವಿತಾರ ಸೀದನು ನಿನ್ನ ಎದುರಿಗೆ ಮಾನಭಂಗ ಮಾಡಿ ಆ ಶಶಾಂಕರ ಬಾಳಿಗೆ ಮುಳ್ಳಿನ ಬೇಲಿಯನ್ನು ಹಚ್ಚಿ ಸೇರಿ ತೀರಿಸಿಕೊಳ್ಳದೆ